ಬಹಳ ದಿನಗಳಿಂದ ಕಾಯ್ತಾ ಇದ್ದ ಒಂದು ಬಿಗ್ ಅಪ್ಡೇಟ್ ಕೊನೆಗೂ ಬಂದಿದೆ. ಹೌದು, ಇಂಡಿಯಾ ಪೋಸ್ಟ್ GDS ರಿಸಲ್ಟ್ ಫಸ್ಟ್ ಮೆರಿಟ್ ಲಿಸ್ಟ್ ಈಗಾಗಲೇ ಬಿಡುಗಡೆಯಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ರಿಸಲ್ಟ್ ಯಾವಾಗ ಬರುತ್ತೆ, ನಿಮ್ಮ ಹೆಸರಲ್ಲಿ ಲಿಸ್ಟ್ನಲ್ಲಿ ಇರುತ್ತಾ ಅಂತ ಕೇಳ್ತಾ ಇದ್ರಿ. ಫಸ್ಟ್ ಮೆರಿಟ್ ಲಿಸ್ಟ್ ಕೂಡ ಬಿಡುಗಡೆಯಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಕೇವಲ 2 ನಿಮಿಷದಲ್ಲಿ ಹೇಗೆ ರಿಸಲ್ಟ್ ಚೆಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಪೋಸ್ಟ್ ಆಫೀಸ್ GDS ರಿಸಲ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ಆಪ್ಷನ್ನಲ್ಲಿ ಕಾಣಿಸ್ತಾ ಇರೋದೇ ಇದು ಇಂಡಿಯಾ ಪೋಸ್ಟ್ನ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಈಸ್ ಲೈವ್ ಅಂತ ತೋರಿಸುತ್ತೆ. ಅಲ್ಲಿ ಕೆಂಪು ಅಕ್ಷರದಲ್ಲಿರುವಂಥ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಗ್ರಾಮೀಣ ಡಾಕ್ ಸೇವಕ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ 1 ಜನವರಿ 2026 ಅಂತ ಕಾಣಿಸುತ್ತೆ. ಇದರ ಮೂಲಕವೇ ನಾವು ಹೊಸ ಅಪ್ಡೇಟನ್ನು ನೋಡಬಹುದು. ಸರ್ವರ್ ಸ್ವಲ್ಪ ಬ್ಯುಸಿಯಾಗಿರ್ಬೋದು, ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಈಗ ವೆಬ್ಸೈಟ್ನ ಲೆಫ್ಟ್ ಸೈಡ್ ನೋಡಿ, ಅದರಲ್ಲಿ ಬಹಳಷ್ಟು ಆಪ್ಷನ್ಗಳಿರುತ್ತವೆ, ನೋಟಿಫಿಕೇಷನ್ ಇತ್ಯಾದಿಗಂತೂ. ಅದರಲ್ಲಿ ನೀವು ಕೆಳಗಡೆ ನೋಡಿದರೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಶೆಡ್ಯೂಲ್ 1 ಜನವರಿ 2026 ಎಂದು ಕಾಣಿಸುತ್ತೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಭಾರತದ ಎಲ್ಲ ರಾಜ್ಯಗಳ ಪಟ್ಟಿ ಕಾಣಿಸುತ್ತೆ. ಈಗ ನಾವು ಕರ್ನಾಟಕದ ರಿಸಲ್ಟ್ ನೋಡಬೇಕಾಗಿರೋದ್ರಿಂದ ಕರ್ನಾಟಕ ಮೇಲೆ ಕ್ಲಿಕ್ ಮಾಡಿ. ಆಗ ಲಿಸ್ಟ್ ಆಫ್ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ತೋರಿಸುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ PDF-ನಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ರಿಸಲ್ಟ್ ಇರುತ್ತೆ. ಲಿಸ್ಟ್ನಲ್ಲಿ ಹೆಸರು ಚೆಕ್ ಮಾಡೋದು ಹೇಗೆ ಅಂತ ಈಗ ನೋಡೋಣ. ಈಗ PDF ಓಪನ್ ಆಗಿದೆ. ಇದರಲ್ಲಿ ಡಿವಿಷನ್, ಆಫೀಸ್, ಪೋಸ್ಟ್ ಹೆಸರು ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಇಲ್ಲಿ ಲಿಸ್ಟ್ ತುಂಬ ದೊಡ್ಡದಾಗಿರೋದ್ರಿಂದ ನಿಮ್ಮ ಹೆಸರು ಹುಡುಕೋದು ಕಷ್ಟ ಆಗ್ಬೋದು. ಒಂದು ಸುಲಭ ಉಪಾಯ ಅಂತಂದರೆ PDF-ನ ಮೇಲ್ಭಾಗದಲ್ಲಿ ಒಂದು ಸರ್ಚ್ ಐಕಾನ್ ಕಾಣಿಸುತ್ತೆ. ಅದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಥವಾ ನಿಮ್ಮ ಹೆಸರನ್ನು ಟೈಪ್ ಮಾಡಿ. ಒಂದು ವೇಳೆ ನಿಮ್ಮ ಹೆಸರು ಲಿಸ್ಟ್ನಲ್ಲಿದ್ದರೆ ಅದು ಹೈಲೈಟ್ ಆಗಿ ತೋರಿಸುತ್ತೆ. ಈ ಬಾರಿ ಕಟ್ ಆಫ್ ಎಷ್ಟು ನಿಂತಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು. ಕೆಲವು ಕಡೆ 90% ಮೇಲೆ ಇದ್ದರೆ, ಇನ್ನು ಕೆಲವು ಕಡೆ ಸ್ವಲ್ಪ ಕಡಿಮೆ ಕೂಡ ಇದೆ. ಯಾರೆಲ್ಲ ಈ ಲಿಸ್ಟ್ನಲ್ಲಿ ಸೆಲೆಕ್ಟ್ ಆಗಿದ್ದೀರೋ ಅವರಿಗೆಲ್ಲ ನನ್ನ ಕಡೆಯಿಂದ ಅಭಿನಂದನೆಗಳು. ಆದರೆ ನೆನಪಿಡಿ, ಇದು ಕೇವಲ ಮೊದಲನೇ ಲಿಸ್ಟ್. ಸೆಲೆಕ್ಟ್ ಆದವರಿಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮ್ಮ ಒರಿಜಿನಲ್ ಸರ್ಟಿಫಿಕೇಟ್ಗಳನ್ನು ರೆಡಿ ಇಟ್ಕೊಳ್ಳಿ. ಯಾವತ್ತು ಮತ್ತು ಎಲ್ಲಿಗೆ ಹೋಗಬೇಕು ಅನ್ನೋದು ನಿಮ್ಮ ಮೊಬೈಲ್ಗೆ SMS ಅಥವಾ ಇಮೇಲ್ ಮೂಲಕ ಬರುತ್ತೆ. ಒಂದು ವೇಳೆ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ಇಲ್ಲದಿದ್ದರೆ ಬೇಸರ ಮಾಡಿಕೊಳ್ಬೇಡಿ, ಏಕೆಂದರೆ ಇದು GDSನಿಂದ ಬಂದ ಮೊದಲನೇ ಲಿಸ್ಟ್ ಮಾತ್ರ. ಇನ್ನು 2ನೇ ಲಿಸ್ಟ್ ಕೂಡ ಬರುವ ಸಾಧ್ಯತೆ ಇದೆ. ಅದರ ಬಗ್ಗೆ ಅಪ್ಡೇಟ್ ಬಂದ ತಕ್ಷಣ ನಾನು ತಿಳಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.